ಹಾಯ್ ಓಲ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತೊಂದು ಒಳ್ಳೆ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಇದು ನೋಡ್ತಾ ಇದ್ರೆ ನಿಮ್ಗೆ ಏನು ಅನ್ನಿಸ್ತಾ ಇದೆನೋ ಗೊತ್ತಿಲ್ಲ, ಆದರೆ ಇದು ಒಂದು ಆಲೂ ಕಬಾಬ್ ಅಂತ ಹೇಳ್ಬೋದು, ಅಥವಾ ಆಲೂ ಟಿಕ್ಕಿ ಅಂತ ಹೇಳ್ಬೋದು. ಟಿಕ್ಕಿ ಶೇಪಲ್ಲಿ ಇಲ್ಲ, ಆದರೂ ಸ್ಟಿಲ್ ಒಂದು ಒಳ್ಳೆ ಸ್ನ್ಯಾಕ್ಸ್ನ ನಾನು ಇವತ್ತು ಮಾಡಿದ್ದೆ. ಸೊ ನೋಡ್ಕೊಂಬರೋಣವಾ ಹಾಗಾದರೆ ಯಾವ ರೀತಿ ಮಾಡಿದ್ದೆ, ಏನೇನೆಲ್ಲ ಬೇಕು ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ RR ಕನ್ನಡ ವ್ಲಾಗ್ಸ್. ಈ ಒಂದೊಳ್ಳೆ ಸ್ನ್ಯಾಕ್ಸಕ್ಕೆ ಬೇಕಾಗಿರೋದು ಮಿನಿಮಮ್ ಬೇಸಿಕ್ ಐಟಮ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬೇಯಿಸಿಟ್ಕೊಂಡಿರುವಂಥ ಆಲೂಗಡ್ಡೆ, ಸಣ್ಣಕ್ಕೆ ಹೆಚ್ಕೊಂಡಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್, ಈ ಕಡೆ ಸಪ್ರೇಟಾಗಿ ಬೇಯಿಸಿಟ್ಕೊಂಡಿರುವಂಥ ಸ್ವೀಟ್ ಕಾರ್ನ್ ಮತ್ತು ಬಟಾಣಿ. ಇದು ಬಟಾಣಿ ಸೀಸನ್ ಅಲ್ವಾ, ಸೊ ಎಲ್ಲದರಲ್ಲೂ ಬಟಾಣಿ ಬಟಾಣಿ ಬೇಸಿಕ್ ಐಟಮ್ ಅಷ್ಟೇ. ತರಕಾರಿ, ಉಪ್ಪು, ಖಾರ, ನಿಮಗೆ ಬೇಕಾಗಿರುವಂಥ ಮಸಾಲೆಗಳು ಅಂದರೆ ಈ ಗರಂ ಮಸಾಲ ಆಗಿರ್ಬೋದು, ಚಾಟ್ ಮಸಾಲ ಆಗಿರ್ಬೋದು. ಇದು ಬಂದು ಚೀಸ್, ಸ್ವಲ್ಪ ಒಳಗಡೆ ಇನ್ನೂ ಸ್ವಲ್ಪ ಚೆನ್ನಾಗಿರಲಿ ಅಂತ ಚೀಸು. ಮತ್ತು ಇದು ಕಾರ್ನ್ ಸ್ಟಾರ್ಚ್ ಅಂದರೆ ಕಾರ್ನ್ ಪೌಡ್ರ್ ಸಿಗುತ್ತಲ್ವ, ಅದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಈ ರೀತಿ ಕಲಸಿ ಇಟ್ಕೊಂಡಿದ್ದೆ. ಒಂದು 5 ನಿಮಿಷ ಬಿಟ್ಬಿಟ್ರೆ ಕಾರ್ನ್ ಸ್ಟಾರ್ಚ್ ಎಲ್ಲ ಕೆಳಗಡೆ ಕುತ್ಕೊಂಡ್ಬಿಟ್ಟಿರುತ್ತೆ. ಮತ್ತೊಂದು ರೌಂಡ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇದು ಬಂದು 4ರಿಂದ 5 ಪೀಸ್ನ ಬ್ರೆಡ್ನ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿರುವಂಥ ಬ್ರೆಡ್ ಕ್ರಮ್ಸ್. ಇಷ್ಟು ಐಟಮ್ ಜೊತೆ ನಾನು ಆಗಲೇ ಹೇಳ್ದಂಗೆ ಮಸಾಲೆ ಐಟಮ್ಸ್ ನಿಮಗೇನೆಲ್ಲ ಬೇಕು ಇಲ್ಲಿ ನೋಡಿ. ನಾನು ಜೀರಿಗೆ ಪುಡಿ, ಸ್ವಲ್ಪ ಚಾಟ್ ಮಸಾಲ, ಒಂದು ಸ್ವಲ್ಪ ಗರಂ ಮಸಾಲ, ಇನ್ನೂ ಏನಾದರೂ ನಿಮಗೆ ಧನಿಯಾ ಪುಡಿ ಥರ ಬೇಕಿದ್ರೆ ಸ್ವಲ್ಪ ಧನಿಯಾ ಪುಡಿ, ಇದನ್ನೆಲ್ಲ ಹಾಕ್ಕೋಬೋದು. ಏನೋ ಸ್ವಲ್ಪ ಸ್ಪೈಸಸ್ ಬೇಕೋ ಅದು. ಇದು ಬಂದು ಈ ಕಪ್ ಐಸ್ ಕ್ರೀಮ್ಗಳಿಗೆ ಈ ಸ್ಟಿಕ್ಸ್ ಕೊಟ್ಟಿರ್ತಾರಲ್ಲ ಅದು. ಯೂಶ್ವಲಿ ನೀವು ನನ್ನ ಹಳೆಯ ವೀಡಿಯೋಸ್ಗಳೆಲ್ಲ ನೋಡ್ತಾ ಇದ್ದರೆ ಸ್ವಲ್ಪ ನಾನು ಈ ಗಡ್ಬಡ್ ಮನೇಲೆ ಮಾಡೋದು, ಮಿಲ್ಕ್ ಶೇಕ್ ಮಾಡೋದೆಲ್ಲ ಮಾಡ್ತಾ ಇರ್ತೀನಲ್ವ. ಸೊ ಅದಕ್ಕೆ ಐಸ್ ಕ್ರೀಮ್ಸ್ನ ನಾನು ಬೇಸಿಕ್ ಕಪ್ ಐಸ್ ಕ್ರೀಮ್ಸ್ನ ಯೂಸ್ ಮಾಡೋದು. ಅದು ಕೊಟ್ಟಿರುವಂಥ ಸ್ಟಿಕ್ಸ್ನೆಲ್ಲ ಎತ್ತಿಟ್ಟಿರ್ತೀನಿ ನಾನು. ಆ ಸ್ಟಿಕ್ಸ್ನ ಇಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಒಂದು ಮೀಡಿಯಮ್ ಸೈಜ್ ಇರುವಂಥ 3 ಆಲೂಗಡ್ಡೆನ ತೊಗೊಂಡಿದ್ದೆ. 3 ಆಲೂಗಡ್ಡೆಯಲ್ಲಿ ಸುಮಾರು ಒಂದು ದೊಡ್ಡ ಪೀಸಸ್ ಲೆಕ್ಕದಲ್ಲೇ ನೀವು ಮಾಡಿಕೊಂಡ್ರು 7-8 ಪೀಸ್ನ ಆರಾಮ್ಸೆ ಮಾಡ್ಕೋಬೋದು. ಸೊ 3 ಆಲೂಗಡ್ಡೆ ಒಂಥರ ಹೇಗೆ ಅಂದರೆ ನಮ್ಮ ಇಂಡಿಯನ್ಸಿಗೆ, ಸ್ಪೆಷಲಿ ನಾವು ಕರ್ನಾಟಕದಲ್ಲಿರೋರಿಗೆ ಒಂಥರ ಚಾಟ್ ರೆಸಿಪಿಗಳಿಗೆ ತುಂಬ ಪ್ರಾಮುಖ್ಯತೆ ಕೊಡುವಂಥ ಒಂದು ವೆಜಿಟೇಬಲ್ ಅಲ್ವಾ. ಅದಿದ್ದರೆ ಅದನ್ನು ನೋಡಿದರೆ ಒಂಥರ ಏನೋ ಇದು ಚಾಟ್ ಅನ್ನೋ ಥರ. ಬಟ್ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ, ಆದರೂ ಯಾವಾಗೋ ಒಂದೊಂದ್ಸಲ ಇರಲಿ. ಅದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು, ಅದು 95% ಸ್ಮ್ಯಾಶ್ ಆದಮೇಲೆ ಸ್ವಲ್ಪ ಸ್ವೀಟ್ ಕಾರ್ನ್ ಮತ್ತು ಬಟಾಣಿ ಎರಡನ್ನೂ ಹಾಕ್ಕೊಂಡು ಇನ್ನೊಂದು 5% ಸ್ಮ್ಯಾಶ್ ಮಾಡ್ಕೊತೀನಿ. ಇಲ್ಲಿ ಸ್ವೀಟ್ ಕಾರ್ನ್ ಬಟಾಣಿ ಜಸ್ಟ್ ಟಚ್ ಆಗಬೇಕನ್ನೋ ಒಂದು ಗುದ್ದನ್ನು ನೀವು ಕೊಡಬೇಕಷ್ಟೆ. ತುಂಬ ಜಾಸ್ತಿ ಸ್ಮ್ಯಾಶ್ ಆಗೋ ಅವಶ್ಯಕತೆ ಇಲ್ಲ. ನೀವಿಲ್ಲಿ ಯಾವ ಶೇಪಿಗಾದರೂ ಅದನ್ನು ನೀವು ತರ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ಆಲೂ ಸ್ಟಿಕ್ಕಿ ಥರ ಇರಲಿ ಅಂತ ಸ್ಟಿಕ್ಕಿಗೆ ಹಾಕಿದ್ರಿಂದ ಆ ಶೇಪಲ್ಲಿತ್ತು. ಸೊ ನೀವು ರೌಂಡಾಗಿ ಬೇಕು ಅಂದರೂ ಮಾಡ್ಕೋಬೋದು. ಸೊ ಇದು ಕಟ್ಲಿಕ್ಕೆ ಬರೋಷ್ಟು ನೀವು ಸ್ಮ್ಯಾಶ್ ಆದರೆ ಸಾಕು. ಆ ಕಾಳೆಲ್ಲ ಉದುರು ಹೋಗಬಾರ್ದು, ಆ ರೀತಿ ಸ್ಮ್ಯಾಶ್ ಆದರೆ ಸಾಕು. ಇನ್ನು ಅಡಿಷ್ನಲ್ ವೆಜಿಟೇಬಲ್ಸ್ ನಿಮ್ಗೆ ಏನಾದರೂ ಹಾಕಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಹಾಕ್ಕೊಳ್ಳಿ. ಲೈಕ್ ಬೀಟ್ರೂಟು, ಕ್ಯಾರೆಟ್ ಏನಾದರೂ ಬೇಕಿದ್ದರೆ ಹಾಕ್ಕೋಬೋದು. ಬಟ್ ನಾನಿಲ್ಲಿ ಅಷ್ಟೊಂದು ಏನು ಹಾಕಿಲ್ಲ. ಇನ್ಕ್ಲೂಡಿಂಗ್ ನಿಮಗೆ ಕೊರಿಯಾಂಡರ್ ಅಂದರೆ ಕೊತ್ತಂಬರಿ ಕೂಡ ಬೇಕಿದ್ದರೆ ಹಾಕ್ಕೋಬೋದು. ಸೊ ನಾನು ಜಸ್ಟ್ ಇಲ್ಲಿ ಕ್ಯಾಪ್ಸಿಕಮ್ ಮತ್ತು ಆನಿಯನ್ನ ತೊಗೊಂಡಿದ್ದೀನಿ ಅಷ್ಟೇ, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ. ಚೀಸ್ ಕೆಲವರು ಇದಕ್ಕೆ ಹಾಕಿನೂ ಕೈ ಆಡಿಸ್ಬಿಡ್ತಾರೆ, ಅಂದರೆ ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕಾದ್ರೆ ಮಿಕ್ಸ್ ಮಾಡಿಬಿಡ್ತಾರೆ. ಬೇಡ ಅಂತಂದರೆ ನೀವು ಸಪ್ರೇಟಾಗಿ ಯಾವ ರೀತಿ ನಾನು ಯೂಸ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಫಸ್ಟು ಚೆನ್ನಾಗಿ ಆಲೂಗಡ್ಡೆ ಜೊತೆ ಈ ಎಲ್ಲ ವೆಜಿಟೇಬಲ್ಸ್ ಮಿಕ್ಸ್ ಆಗಬೇಕು. ಇಲ್ಲಾಂದರೆ ಒಂದೊಂದು ಕಡೆ ಬೇರೆ ಆಲೂಗಡ್ಡೆ ಅಷ್ಟೇ ಇರುತ್ತೆ, ಒಂದೊಂದು ಕಡೆ ವೆಜಿಟೇಬಲ್ಸ್ ಇರುತ್ತೆ. ಆ ರೀತಿ ಆಗೋದು ಬೇಡ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಆ್ಯಸ್ ಯೂಶ್ವಲ್ ಎಲ್ಲರಿಗೂ ಗೊತ್ತಿರುತ್ತೆ, ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಆಮೇಲೆ ಸ್ಪೈಸಸ್ ಪೌಡರ್ಸು, ಈ ಗರಂ ಮಸಾಲ, ಚಾಟ್ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ, ಆಮೇಲೆ ಇನ್ ಕೇಸ್ ನಿಮಗೇನಾದರೂ ಸ್ವಲ್ಪ ಇನ್ನು ಸ್ಪೈಸ್ ಜಾಸ್ತಿ ಬೇಕು ಅನಿಸಿದ್ರೆ ಸ್ವಲ್ಪ ಪೆಪ್ಪರ್ ಪೌಡರು, ಇದೆಲ್ಲದನ್ನು ಹಾಕ್ಕೋಬೋದು. ಸ್ವಲ್ಪ ನಿಮಗೆ ಇಟಾಲಿಯನ್, ಚೈನೀಸ್ ಆ ರೀತಿ ಟೇಸ್ಟ್ನೆಲ್ಲ ಇಷ್ಟಪಡೋದಾದರೆ ಖಂಡಿತ ಈ ಆರಿಗ್ಯಾನೋ, ಪೆರಿ ಪೌಡರ್ಸು ಇದನ್ನು ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ತುಂಬ ಬೇಸಿಕ್ ಹಾಕಿದ್ದೀನಿ, ಅಂದರೆ ಜಸ್ಟ್ ಗರಂ ಮಸಾಲ, ಚಾಟ್ ಮಸಾಲ ಮತ್ತು ಜೀರಿಗೆ ಪುಡಿ 3 ಮಾತ್ರ ಹಾಕಿದ್ದೀನಿ. ಉಪ್ಪು, ಅಚ್ಕಾರದ ಪುಡಿ, ಅರಿಶಿನ ಬೇಕಿದ್ದರೂ ಖಂಡಿತ ಹಾಕ್ಕೊಳ್ಳಿ, ಅದೊಳ್ಳೆ ಕಲರ್ ಕೂಡ ಕೊಡುತ್ತೆ, ಆಮೇಲೆ ಆರೋಗ್ಯಕ್ಕೂ ಒಳ್ಳೆಯದು. ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ಕೊಂಡ್ರೆ ಒಳ್ಳೆಯದು, ಬಟ್ ನಾನಿಲ್ಲಿ ಹಾಕಿಲ್ಲ. ಸೊ ಇದೆಲ್ಲದನ್ನು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ಆ್ಯಸ್ ಯೂಶ್ವಲ್ ನಿಮಗೆ ಸ್ಪೂನ್ ಸರಿ ಹೋಗಲಿಲ್ಲ ಅಂದರೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಕಾರ್ನ್ ಪೌಡರ್ನ ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ಕಾರ್ನ್ ಸ್ಟಾರ್ಚ್, ಸ್ವೀಟ್ ಕಾರ್ನ್ ಪೌಡರ್ ಅಂತ ಏನು ಸಿಗುತ್ತೆ ಅದನ್ನು ಇದ್ರ ಮೇಲೆ ಹಾಕಿ
ಸ್ವಲ್ಪ ಖಾರ ಕಡಿಮೆ ಇದೆ ಅನ್ನಿಸ್ತು ನನಗೆ, ಹಾಗಾಗಿ ಇನ್ನೊಂದು ಸ್ವಲ್ಪ ಖಾರ, ಇನ್ನು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಟೇಸ್ಟ್ ನೋಡಿ ಹೇಗಿದೆ ಅಂತ. ಇನ್ನೊಂದು ಸ್ವಲ್ಪ ಏನಾದರೂ ನಿಮಗೆ ಮಸಾಲ ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ. ಆದಷ್ಟು ಒಂಚೂರು ಕೈ ಬಿಟ್ಟು ಹಾಕಿ, ಅಂದರೆ ಸ್ವಲ್ಪ ಜಾಸ್ತಿ ಹಾಕಿ ರುಚಿ ಚೆನ್ನಾಗಿ ಕೊಡುತ್ತೆ ಮಾತ್ರ. ಸೊ ಈ ಥರ ಮಾಡಿಕೊಂಡು ಚೆನ್ನಾಗಿ ಇನ್ನೊಂದು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಕಾರ್ನ್ನ ನಾವು ಏನಕ್ಕೆ ಹಾಕ್ತೀವಿ ಅಂದರೆ, ನೀವು ಅದನ್ನು ಶೇಪಿಗೆ, ಅಂದರೆ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಲ್ಲಿ ಅದನ್ನು ಮಾಡ್ಕೋಬೇಕಾದ್ರೆ ಹಿಟ್ಟು ಗಟ್ಟಿಯಾಗಿರುತ್ತೆ, ಎಲ್ಲೂ ಕದ್ರಲ್ಲ. ಅಂದರೆ ಈ ಏನು ನಾವು ಬಟಾಣಿ ಎಲ್ಲ ಹಾಕಿದ್ದೀವಲ್ವ, ಅದು ಯಾವುದೂ ಉದುರು ಹೋಗಲ್ಲ, ಕ್ಲೀನಾಗಿ ಕುತ್ಕೊಳ್ಳುತ್ತೆ ಮಾತ್ರ. ಸೊ ಆ ರೀತಿ ಮಾಡ್ಕೋಬೇಕಂದ್ರೆ ಸ್ವಲ್ಪ ಕಾರ್ನ್ ಪೌಡರ್ನ ನೀವು ಮಿಕ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಕಾರ್ನ್ ಅತಿಯಾಗೂ ಬೇಡ, ತೀರಾ ಇಲ್ಲ ಅನ್ನೋಗೂ ಇಲ್ಲ, ಓಕೆ ಪರವಾಗಿಲ್ಲ. ಸೊ ಈಗ ಫಸ್ಟ್ ಏನು ಮಾಡಬೇಕು ಅಂದರೆ, ಒಂದು ಬೌಲಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೈನ ಎಣ್ಣೆ ಮಾಡ್ಕೊಳ್ಳಿ. ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಓಕೆ. ಯಾಕಂದರೆ ಈ ಆಲೂಗಡ್ಡೆ ಮಿಶ್ರಣ ಏನಿದೆ ಅದು ಸ್ವಲ್ಪ ಕೈಗೆ ಅಂಟುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಫಸ್ಟ್ ಒಂಚೂರು ಕೈನ ಎಣ್ಣೆಲಿ ಎತ್ಕೊಂಡು ಅಥವಾ ಸ್ವಲ್ಪ ತುಪ್ಪದಲ್ಲಿ 1 ಅಥವಾ 2 ಡ್ರಾಪ್ ಸಾಕು. ಈಗ ನಿಮಗೆ ಎಷ್ಟು ಸೈಜಿಗೆ ಬೇಕೋ, ಎಷ್ಟು ದಪ್ಪ ಬೇಕು, ಎಷ್ಟು ತೆಳು ಬೇಕೋ ಆ ರೀತಿಯಾಗಿ ನೀವು ಇದನ್ನು ಉಂಡೆ ಕಟ್ತಾ ಬರಬೇಕು. ಸೊ ನಾನಿಲ್ಲಿ ಐಸ್ ಕ್ರೀಮ್ ಸ್ಟಿಕ್ಸ್ನ ಯೂಸ್ ಮಾಡಿರೋದ್ರಿಂದ ಇಲ್ಲಿ ನಾವು ತೋರಿಸ್ತಾ ಇದ್ದೀನಲ್ವ, ಇಷ್ಟು ಮಾಡಿಕೊಂಡ್ರೂ ಓಕೆ ಇಲ್ವಾ. ಸೊ ನೀವು ಈ ಥರ ಮಕ್ಕಳಿಗೆ ಸ್ವಲ್ಪ ಇಂಟ್ರೆಸ್ಟಿಂಗಾಗಿ ಕೊಡಬೇಕು ಅಂತ ಏನಾದರೂ ಇದ್ದರೆ, ಸೊ ಈ ಥರ ಮಧ್ಯ ಐಸ್ ಕ್ರೀಮ್ ಸ್ಟಿಕ್ನ ಇಡಬಹುದು. ಇದೇ ಇಡಬೇಕು ಅಂತಲೂ ಇಲ್ಲ, ಸ್ಟ್ರೈಟ್ ಸ್ಟಿಕ್ಸ್ ಸಿಗುತ್ತೆ, ಅಂದರೆ ಉದ್ದ ಕಡ್ಡಿ ಥರ ಇರುವಂಥ ಸ್ಟಿಕ್ಸ್ ಸಿಗುತ್ತಲ್ವ, ಅದನ್ನು ಯೂಸ್ ಮಾಡ್ಬೋದು. ಇದ್ರ ಮಧ್ಯ ನನಗೇನು ಮಾಡ್ತಾಯಿದ್ದೀನಿ ಅಂದರೆ, ಚೀಸ್ ಶೀಟ್ಸ್ ಬರುತ್ತಲ್ವ, ಹಾಳೆ ಬರುತ್ತಲ್ವ, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕ ಚಿಕ್ಕ ಪೀಸಸ್ ಆಗಿ. 1-2 ಶೀಟ್ನ ತೊಗೊಂಡಿದ್ದೀನಿ ನಾನು ಅಷ್ಟೇ. ಅದರೊಳಗೆ ಸುಮಾರು ಒಂದು 8-10 ಪೀಸಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ನಾನು ಮಧ್ಯ ಇಟ್ಬಿಟ್ಟು ಮತ್ತೆ ಈ ರೀತಿ ಕ್ಲೀನಾಗಿ ಐಸ್ ಕ್ರೀಮ್, ಕಡ್ಡಿ ಐಸ್ ಕ್ರೀಮ್ ಬರುತ್ತಲ್ವ, ಆ ಶೇಪಲ್ಲಿ ಇದನ್ನು ಕಟ್ಟಲಿಕ್ಕೆ ನೋಡಿದ್ದೀನಿ. ಬಟ್ ಇದು ಸ್ವಲ್ಪ ಒಂಥರ ಮೆಸ್ಸಿ ಅನಿಸುತ್ತೆ ನಿಮಗೆ ಮಾಡಬೇಕಾದ್ರೆ. ತಿನ್ಲಿಕ್ಕೆ ಮಾತ್ರ ಏಕ್ದಮ್ ಸೂಪರ್ ಟೇಸ್ಟ್ ಇರುತ್ತೆ. ತುಂಬ ಈಸಿ ಕೂಡ, ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ. ಮನೇಲಿ ಯಾವಾಗಾದರೂ ಮಾಡಬೇಕು ತಿನ್ನಬೇಕು ಅನಿಸಿದ್ರೆ ಮಕ್ಕಳಿಗೆ ಮಾಡಿಕೊಡಿ, ಚೆನ್ನಾಗಿರುತ್ತೆ. ಕಟ್ಟಬೇಕಾದ್ರೆ ಹೇಳಿದ್ನಲ್ವ, ಸ್ವಲ್ಪ ನಿಮಗೆ ಇರಿಟೇಷನ್ ಆಗ್ಬೋದು, ಕೈಗಂಟುತ್ತೆ ಮಾಡುತ್ತೆ ಅಂತ. ಏನಿಲ್ಲ, ಒಂಚೂರು ಈ ರೀತಿ ಎಣ್ಣೆ ಹಚ್ಕೊಂಡು ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಕಟ್ಕೋಬೋದು. ಆದಷ್ಟು ನೋಡಿ ಕಟ್ಕೊಳ್ಳಿ, ಅಂದರೆ ತುಂಬ ದಪ್ಪ ಕಟ್ಕೊಂಬಿಟ್ರೆ ಒಳಗಡೆ ಎಲ್ಲ ಬೇಯೋದಿಲ್ಲ. ಅಂದರೆ ಡೀಪ್ ಫ್ರೈ ಮಾಡಬೇಕಾದ್ರೆ ಶಾಲೋ ಫ್ರೈ ಕೂಡ ಮಾಡ್ಬೋದು, ಬಟ್ ನಾನಿಲ್ಲಿ ಡೀಪ್ ಫ್ರೈ ಪ್ರಿಫರ್ ಮಾಡಿದ್ದೀನಿ. ಸೊ ಶಾಲೋ ಫ್ರೈ ಮಾಡಿದ್ರೂ ಪರವಾಗಿಲ್ಲ, ಯಾಕಂದರೆ ಆಲೂಗಡ್ಡೆ ಎಲ್ಲ ಬೇಯಿಸ್ಕೊಂಬಿಟ್ಟಿದ್ದೀವಲ್ಲ, ಜಸ್ಟ್ ಬೇಸಿಕ್ ತರಕಾರಿ ಮಾತ್ರ ಇರುತ್ತೆ ಅಷ್ಟೇ. ಶಾಲೋ ಫ್ರೈಗೂ ಆಗುತ್ತೆ, ಡೋಂಟ್ ವರಿ. ಸೊ ನಾನಿಲ್ಲಿ ಡೀಪ್ ಫ್ರೈ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಇನ್ನೊಂದು ಪೀಸನ್ನು ನಾನು ಕಟ್ಕೊತಾ ಇದ್ದೀನಿ. ಸೇಮ್ ಅದೇ ರೀತಿಲಿ ಮತ್ತೆ ಐಸ್ ಕ್ರೀಮ್ ಸ್ಟಿಕ್ ಇಟ್ಬಿಟ್ಟು ಚೀಸ್ನ ಹಾಕಿಬಿಟ್ಟು ಮತ್ತೆ ಅಷ್ಟನ್ನೇ ಫಸ್ಟ್ ಏನು ತೊಗೊಂಡಿದ್ದು ಅದನ್ನೇ ಮತ್ತೆ ಕವರ್ ಮಾಡಿ ನೀಟಾಗಿ ಐಸ್ ಕ್ರೀಮ್ ಶೇಪಲ್ಲೇ ಮಾಡಿಟ್ಕೊತಾ ಇದ್ದೀನಿ. ಸೊ ಮಕ್ಕಳಿಗೆ ಏನಾದರೂ ಕೊಟ್ಟರೆ ಈ ಥರ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತಲ್ವ, ಐಸ್ ಕ್ರೀಮ್ ಥರ. ಫಸ್ಟ್ ಇದನ್ನೆಲ್ಲ ನಾನು ಕಟ್ಕೊಂಡು ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ರೆಸ್ಟ್ ಮಾಡಲಿ, ಅಂದರೆ ಒಂದು 10 ನಿಮಿಷ 15 ನಿಮಿಷ ಕೈ ಬಿಟ್ಬಿಡಬೇಕು, ಚೆನ್ನಾಗಿ ನೆನೆಯುತ್ತೆ. ಅಷ್ಟರಲ್ಲಿ ಇಲ್ಲಿ ನಾನು ಏನು ಮಾಡ್ಕೊಂಡಿದ್ದೀನಿ, ಕಾರ್ನ್ ಫ್ಲೋರ್ ನಾನು ಆಲ್ರೆಡಿ ತೋರಿಸಿದ್ದೆ ಅಲ್ವಾ, ಅದನ್ನು ನೀರಲ್ಲಿ ಹಾಕಿ ಕಲಸಿಟ್ಟಿದ್ದೆ. ಈ ಕಡೆ ಬ್ರೆಡ್ ಕ್ರಮ್ಸ್ ಕೂಡ ಇಟ್ಕೊಂಡಿದ್ದೆ. ನಾನಿಲ್ಲಿ ಡಬಲ್ ಪ್ಯಾಟಿಂಗ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಅಂದರೆ, ಫಸ್ಟು ಕಾರ್ನ್ ಫ್ಲೋರ್ನ ಈ ರೀತಿ ಹಾಕಬೇಕು. ಇದನ್ನು ಹಾಕಬೇಕಾದ್ರೆ ಲೈಟಾಗಿ ಓಪನ್ ಆಯಿತು, ಹಾಗಾಗಿ ಮತ್ತೆ ನನ್ನ ಕೈಯಲ್ಲಿ ಇಟ್ಕೊಂಡು ಅದನ್ನು ನೀಟಾಗಿ ಮತ್ತೊಂದು ರೌಂಡ್ ಪ್ರೆಸ್ ಮಾಡ್ಕೊಂಡಿದ್ದೀನಿ. ಹೌದು, ಇದನ್ನು ನೀವು ತುಂಬ ಸೂಕ್ಷ್ಮವಾಗಿ ಸ್ಪೂನಲ್ಲೇ ಮಾಡ್ತೀವಿ, ಕೈ ಉಪಯೋಗಿಸೋದೇ ಇಲ್ಲ ಅಂದರೆ ಕಷ್ಟ ಆಗೋದು. ಮಾಡಬೇಕಾದ್ರೆ ನಾನು ಆಗಲೇ ಹೇಳಿದಂಗೆ ಸ್ವಲ್ಪ ಮೆಸ್ಸಿ ಅನಿಸಿದ್ರೂ ಪರವಾಗಿಲ್ಲ, ಕೈ ಯೂಸ್ ಮಾಡಿ. 1 ರೌಂಡ್ ಕಾರ್ನ್ಫ್ಲೋರಲ್ಲಿ ಎದ್ಬಿಟ್ಟು ನಾನು ಮತ್ತೆ ಈಗ ಬ್ರೆಡ್ ಕ್ರಮ್ಸಲ್ಲಿ ಅದನ್ನು ಹಾಕಿ ಈ ರೀತಿ ಕಟ್ತಾಯಿದ್ದೀನಿ. ಸೊ ನೀವು ಕಾರ್ನ್ಫ್ಲೋರಲ್ಲಿ ಹಾಕಿ ಬ್ರೆಡ್ ಕ್ರಮ್ಸಲ್ಲಿ ಹಾಕಿದ ತಕ್ಷಣ ಅದು ಗಟ್ಟಿ ಆಗುತ್ತೆ, ಹೊಂದಗೂಡುತ್ತೆ. ಅಷ್ಟು ಸಾಕು ನಮಗೆ. ಇದಾದಮೇಲೆ ಓವರ್ ಕ್ರಿಸ್ಪಿನೆಸ್ ಚೆನ್ನಾಗಿ ಕ್ರಿಸ್ಪಿ ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಒಂದು ಸಿಂಪಲ್ ಟ್ರಿಕ್, ಇನ್ನೊಂದು ಸಲ ಕಾರ್ನ್ಫ್ಲೋರಲ್ಲಿ ಹಾಕಿ. ಅಂದರೆ ಡಬಲ್ ಪ್ಯಾಟಿಂಗ್, ಡಬಲ್ ಬೈಂಡಿಂಗ್ ಆದರೆ ಖಂಡಿತ ಸಖತ್ತಾಗಿರುತ್ತೆ ಮಾತ್ರ. ಕ್ರಿಸ್ಪಿ ಅಂದರೆ ಕ್ರಿಸ್ಪಿನೆಸ್ ಆಗಿ ಬರುತ್ತೆ, ತುಂಬ ಟೇಸ್ಟಿ ಅನಿಸುತ್ತೆ. ಸೊ ಇದನ್ನು ಫಸ್ಟ್ ರೌಂಡು ನೀವಾಗಲೇ ನೋಡಿದ್ರಿ ಅಲ್ವಾ, ಕಾರ್ನ್ಫ್ಲೋರಲ್ಲಿ ಹಾಕಿ ಬ್ರೆಡ್ಡಲ್ಲಿ ಹಾಕಿದ್ದೀನಿ. ಮತ್ತೆ ಅದನ್ನು ಕಾರ್ನ್ಫ್ಲೋರಲ್ಲಿ ಹಾಕಿ ಅದನ್ನು ಮತ್ತೆ ನಾನು ಬ್ರೆಡ್ಡಲ್ಲಿ ಡಿಪ್ ಮಾಡ್ತಾಯಿದ್ದೀನಿ. ಸೊ ಬ್ರೆಡ್ಡಲ್ಲಿ ಡಿಪ್ ಮಾಡಿ ಇನ್ನೊಂದು ಸಲ ಕ್ಲೀನಾಗಿ ಪ್ರೆಸ್ ಮಾಡ್ಕೊಳ್ಳಿ, ಹಾರ್ಡಾಗಿ ನೀಟಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ. ಅದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಬೈಂಡಿಂಗ್ ಮಾತ್ರ. ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಮನೇಲಿ ಎಲ್ಲರೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಟೇಸ್ಟ್ ಕೂಡ ಅಲ್ಟಿಮೇಟ್ ಆಗಿರುತ್ತೆ ಮಾತ್ರ. ನೀವು ಯಾವ ರೆಸ್ಟೋರೆಂಟಲ್ಲೂ ಮೇ ಬಿ ತಿಂದಿರಲಿಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ಹಾಗಾದರೆ ಟ್ರೈ ಮಾಡಿ, ಗೊತ್ತಲ್ವಾ, ಆ್ಯಸ್ ಯೂಶ್ವಲ್ ಒಂದು ಕಮೆಂಟ್ ಮಾಡಿ ತಿಳಿಸಿ ಟೇಸ್ಟ್ ಹೇಗಿತ್ತು ಅಂತ, ನಮಗೂ ಖುಷಿಯಾಗುತ್ತೆ. ಸೊ ಈ ರೀತಿ ಮಾಡ್ಕೊಂಡಿದ್ದನ್ನು ನಾನು ಒಂದಾದಮೇಲೆ ಒಂದು ಪ್ಲೇಟಲ್ಲಿ ಜೋಡಿಸ್ತಾ ಬರ್ತಾಯಿದ್ದೀನಿ. ಸೊ ಅದೆಲ್ಲ ಜೋಡಿಸೋಷ್ಟೊತ್ತಿಗೆ ಫಸ್ಟ್ ಹಾಕಿದ್ದು ನಮಗೆ ಆಲ್ಮೋಸ್ಟ್ ಒಂದು 5 to 10 ಮಿನಿಟ್ಸ್ ಅಂತೂ ಟೈಮ್ ಬೇಕಲ್ವಾ.
ಅದು ಕ್ಲೀನಾಗಿ ಸೆಟ್ ಆಗಿರುತ್ತೆ. ಈ ಕಡೆ ಅದನ್ನು ಮಾಡ್ಕೊತಾನೆ ನೀವು ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡ್ಬಿಟ್ರೆ ಎಣ್ಣೆ ನೀವು ಮಾಡ್ಕೊಳ್ಳೋಷ್ಟೊತ್ತಿಗೆ ಚೆನ್ನಾಗಿ ಕಾಯುತ್ತೆ. ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು. ಅದು ಕಾದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು, ಸಣ್ಣನೂ ಅಲ್ಲ ಜೋರು ಅಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಒಂದಾದ್ಮೇಲೆ ಒಂದು ಬಿಡ್ತಾ ಬರಬೇಕು. ಸೊ ಇದು ಆಲ್ರೆಡಿ ಆಲೂಗಡ್ಡೆ ಬೆಂದಿರೋದ್ರಿಂದ ನಿಮಗೆ ಒಳಗಡೆ ತುಂಬ ಬೇಯಬೇಕು ಅಂತ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಬ್ರೆಡ್ ಕ್ರಮ್ಸ್ ಚೆನ್ನಾಗಿ ರೋಸ್ಟ್ ಆಗಬೇಕು, ಆ ಕ್ರಿಸ್ಪಿನೆಸ್ ನಿಮಗೆ ಬರಬೇಕು. ಈ ಗೋಲ್ಡನ್ ಬ್ರೌನ್ ಕಲರಿಗೆ ಅದು ಬಂದರೆ ಸಾಕು. ಅಲ್ಲಿಗೆ ನಿಮ್ಮ ಏಕ್ದಮ್ ಸೂಪರ್ ಪೊಟ್ಯಾಟೊ ಫ್ರೈ, ಪೊಟ್ಯಾಟೊ ಏನು ಹೇಳ್ಬೋದು, ಆಲೂ ಕಟ್ಲೆಟ್ ಅಥವಾ ಆಲೂ ಕಬಾಬ್ ಏನಾದರೂ ಹೇಳಿ, ವೆಜ್ ಆಲೂ ಕಬಾಬ್ ಅಂತನಾದರೂ ಹೇಳಿ, ನೋಡ್ಲಿಕ್ಕೆ ಹಾಗೆ ಕಾಣಿಸ್ತಾ ಇತ್ತಲ್ವ. ಸೊ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ, ಗೋಲ್ಡನ್ ಬ್ರೌನ್ ಬರಬೇಕು. ಅಫ್ಕೋರ್ಸ್ ನೀವು ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ, ಅಷ್ಟು ಚೆನ್ನಾಗಿ ಕ್ರಿಸ್ಪಿ ಆಟೋಮೆಟಿಕಲಿ ಬರುತ್ತೆ. ಯಾಕೆಂದರೆ ನಾವು ಡಬಲ್ ಬೈಂಡಿಂಗ್ ಮಾಡಿದ್ದೀವಿ, ಡಬಲ್ ಡಿಪ್ಪಿಂಗ್ ಮಾಡಿದ್ದೀವಿ, ಎರಡೆರಡು ಸಲ ಚೆನ್ನಾಗಿ ಬ್ರೆಡ್ ಕ್ರಮ್ಸ್ನ ಹಾಕಿರೋದ್ರಿಂದ ಅಷ್ಟೇ ಚೆನ್ನಾಗಿ ಕ್ರಿಸ್ಪಿನೆಸ್ ಬರುತ್ತೆ. ಜಸ್ಟ್ ಮೆಲ್ಲಕ್ಕೆ ನೀವು ಕೈ ಆಡಬೇಕಾದ್ರೆ, ಫ್ರೈ ಮಾಡಬೇಕಾದ್ರೆ ನಿಧಾನಕ್ಕೆ ಅದನ್ನು ರೋಲ್ ಮಾಡ್ಕೊಳ್ಳಿ. ಓವರ್ ಪ್ರೆಷರ್ ಕೊಟ್ಟರೆ ಓಪನ್ ಆಗುವಂಥ ಚಾನ್ಸಸ್ ಇರುತ್ತೆ, ಭಾಳ ಕಡಿಮೆ, ಬಟ್ ಆಗಬಹುದೇನೋ. ನನಗಂತೂ ಇಲ್ಲಿ ತನಕ ಆಗಿಲ್ಲ, ಮೇ ಬಿ ಆಗಬಹುದೇನೋ ಅನಿಸುತ್ತೆ. ಬೇಡ, ಸ್ವಲ್ಪ ನಿಧಾನಕ್ಕೆ ಈ ರೀತಿ. ನಿಮಗೆ ಗೊತ್ತಿರುತ್ತಲ್ವ, ಬ್ರೆಡ್ ಅಂದ ತಕ್ಷಣ ಬೇಗನೆ ಅದು ಕ್ರಿಸ್ಪಿ ಆಗಿಬಿಡುತ್ತೆ. ಮ್ಯಾಕ್ಸಿಮಮ್ 1 ಅಥವಾ 1.5 ನಿಮಿಷದಲ್ಲಿ ನಿಮಗೆ ಒಂದೊಂದು ಪೀಸಸ್ ಫ್ರೈ ಆಗಿಬಿಡುತ್ತೆ. ತುಂಬ ಟೇಸ್ಟಿಯಾಗಿರೋದ್ರಿಂದ ನೀವು ಹಿಂಗೆ ಕೆಳಗೆ ಹಾಕ್ತಿದ್ದಾಗೆ ಖಾಲಿನೂ ಆಗಿಬಿಡುತ್ತೆ. ಈ ರೀತಿಯಾಗಿ ಮೆಲ್ಲಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಎಲ್ಲ ಪೀಸಸ್ನ ಫ್ರೈ ಮಾಡಿ ತಗೊಳ್ಳಿ. ನಾನೀಗ ನಿಮ್ಗೆ ಒಂದಾದ್ಮೇಲೆ ಒಂದು ತೋರಿಸ್ತಾ ಇದ್ದೀನಿ. ಫಸ್ಟ್ ಒಂದು ಮಾತ್ರ ನಾನು ಒಂದು ಹಾಕಿದೆ, ಆಮೇಲೆ ಎಲ್ಲದನ್ನು ಎರಡೆರಡು ಹಾಕಿಬಿಟ್ಟು ನಾನು ಬೇಗ ಫ್ರೈ ಮಾಡಿಕೊಂಡೆ. ಎಲ್ಲ ಕಡೆನೂ ನೀಟಾಗಿ ಒಂದೇ ಕಲರ್ ಬರೋ ರೀತಿ ಫ್ರೈ ಮಾಡಿಕೊಂಡ್ರೆ ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಒಂದು ಕಡೆ ಡಾರ್ಕ್ ಆಗುತ್ತೆ, ಒಂದೊಂದು ಕಡೆ ಲೈಟ್ ಆಗುತ್ತೆ ಅಂದರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಆಮೇಲೆ ಕೆಲವು ಪೀಸಸ್ ಏನಾದರೂ ನೀವು ದಪ್ಪ ಶೇಪಲ್ಲಿ ಕಟ್ ಮಾಡ್ಕೊಂಬಿಟ್ರೆ, ಅಂದರೆ ಜೋಡಿಸ್ಕೊಂಬಿಟ್ರೆ ಅದು ಫ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ನೀವೇನಾದರೂ ರೌಂಡಲ್ಲಿ ಕಟ್ಲೆಟ್ ಶೇಪಲ್ಲಿ ಏನಾದರೂ ಇದನ್ನು ಪ್ಯಾಟಿಂಗ್ ಮಾಡಿಕೊಂಡ್ರೆ ಶಾಲೋ ಫ್ರೈ ಸಾಕಾಗುತ್ತೆ, ಆರಾಮ್ಸೆ ಶಾಲೋ ಫ್ರೈಯಲ್ಲಿ ಆಗುತ್ತೆ. ಬಟ್ ನಾನು ಇಲ್ಲಿ ಈ ಐಸ್ ಕ್ರೀಮ್ ಶೇಪಲ್ಲಿ ಮಾಡಿದ್ರಿಂದ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಡೀಪ್ ಫ್ರೈ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಎಲ್ಲರೂ, ಬಟ್ ಬಾಯ್ ಕೇಳಬೇಕಲ್ವಾ, ಟೇಸ್ಟ್ ಬೇಕು ಅನ್ನತ್ತೆ ಅಲ್ವಾ. ಹಾಗಾಗಿ ಯಾವಾಗೋ ಒಂದು ಸಲ ಮಾಡ್ಕೊಂಡು ತಿಂದರೆ ತಪ್ಪಿಲ್ಲ ಅಂತ ಹೇಳ್ಕೊಳ್ಳೋದು, ಆವಾಗವಾಗ ಮಾಡ್ಕೊಂಡು ತಿನ್ನೋದು, ಏನು ಮಾಡೋದು. ಸೊ ಈ ರೀತಿಯಾಗಿ ನೀಟಾಗಿ ಒಂದು ಸಲ ಎಣ್ಣೆ ಕಾದ್ಬಿಟ್ರೆ ಸಾಕು, ಪಟ ಆಗುತ್ತೆ. ಬಟ್ ಇಲ್ಲಿ ನನಗೆ ಒಂದು ಡಿಮೆರಿಟ್ ಏನು ಅನಿಸುತ್ತೆ ಅಂದರೆ, ಆ ಬ್ರೆಡ್ ಕ್ರಮ್ಸ್ ಉದುರುತ್ತಲ್ವ, ಅದು ಕೆಳಗಡೆ ಕೂತಿರೋದೆಲ್ಲ ಡಾರ್ಕ್ ಆಗ್ತಾ ಬರುತ್ತಲ್ಲ, ರೋಸ್ಟ್ ಆಗಿಬಿಟ್ಟಿರುತ್ತಲ್ವ, ಲಾಸ್ಟಿಗೆ ಅಂದರೆ ನೀವು ಒಂದು 7-8ನೇ ಪೀಸಿಗೆ ಆ ಉದುರಿರುವಂತಹ ರೋಸ್ಟ್ ಆಗಿರುವಂಥ ಬ್ರೆಡ್ ಕ್ರಮ್ಸ್ ಎಲ್ಲ ಇದಕ್ಕೆ ಅಂಟ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸೊ ನೀವು ಸ್ವಲ್ಪ ಎಣ್ಣೆ ಜಾಸ್ತಿ ಇಟ್ಕೊಂಡ್ರೆ ಮೇ ಬಿ ಅದ್ರದ್ದು ಅಷ್ಟೊಂದು ಡಿಸ್ಟರ್ಬೆನ್ಸ್ ಆಗಲ್ಲ ಅನಿಸುತ್ತೆ. ನಾನು ಸ್ವಲ್ಪ ಎಣ್ಣೆ ಮೀಡಿಯಮಾಗೆ ಇಟ್ಕೊಂಡಿದ್ದೆ, ಜಾಸ್ತಿ ಏನು ಹಾಕ್ಕೊಂಡಿರಲಿಲ್ಲ. ಸಾಕು ಇಷ್ಟು ಅಂತ ನಾನು ಒಂದು 7-8 ಪೀಸ್ ಮಾಡಿದ್ದೆ ಅಲ್ವಾ, ಸೊ ಸಾಕಾಗುತ್ತೆ ಅಂತ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಂತ, ಸೂಪರಾಗಿತ್ತು ಮಾತ್ರ. ಮಿಸ್ ಮಾಡದೆ ಟ್ರೈ ಮಾಡಿ, ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ, ಮಕ್ಕಳು ದೊಡ್ಡವರು ಅಂತಲ್ಲ, ಎಲ್ಲರೂ ಇಷ್ಟಪಡ್ತಾರೆ. ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಿಗೆ ಅಥವಾ ಟೀ ಜೊತೆ ಇದನ್ನು ಕೊಟ್ಟರೆ ಸಖತ್ತಾಗಿರುತ್ತೆ. ಹಾಗಾದರೆ ನೀವು ಟ್ರೈ ಮಾಡ್ತೀರಲ್ವಾ? ಟ್ರೈ ಮಾಡಿದ್ಮೇಲೆ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಇದನ್ನು ಶೇರ್ ಕೂಡ ಮಾಡಿ. ಮತ್ತೆ ಆದಷ್ಟು ಬೇಗ ಹೊಸ ವಿಡಿಯೋ ಜೊತೆ ನಾನೇ ಮುಂದೆ ಬರ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ. ಮಿಸ್ ಯು ಆಲ್. ಬಾಯ್, ಸಿ ಯು, ಟೇಕ್ ಕೇರ್.